ಮಾನವನ ಜೀವನದಲ್ಲಿ ಕನಸುಗಳು ಅತ್ಯಂತ ರಹಸ್ಯಮಯ ಹಾಗೂ ಆಳವಾದ ಅನುಭವಗಳಾಗಿವೆ. ಜಾಗೃತಾವಸ್ಥೆಯಲ್ಲಿ ಕಾಣುವ ಜಗತ್ತಿಗಿಂತ ಭಿನ್ನವಾದ ಮತ್ತೊಂದು ಲೋಕವನ್ನು ಸ್ವಪ್ನಾವಸ್ಥೆ ನಮಗೆ ತೆರೆದು ತೋರಿಸುತ್ತದೆ. ಭಾರತೀಯ ಪರಂಪರೆಯಲ್ಲಿ ಕನಸುಗಳನ್ನು ಕೇವಲ ಮನಸ್ಸಿನ ಆಟವೆಂದು ಮಾತ್ರ ನೋಡಿಲ್ಲ. ಅವು ದೈವಿಕ ಸೂಚನೆಗಳಾಗಿಯೂ ಭವಿಷ್ಯದ ಮುನ್ಸೂಚನೆಗಳಾಗಿಯೂ ಪರಿಗಣಿಸಲ್ಪಟ್ಟಿವೆ. ಪುರಾಣಗಳು, ಉಪನಿಷತ್ತುಗಳು ಹಾಗೂ ಜ್ಯೋತಿಷ್ಯಶಾಸ್ತ್ರ ಸ್ವಪ್ನಗಳಿಗೆ ವಿಶೇಷ ಮಹತ್ವವನ್ನು ನೀಡಿವೆ. ಉಪನಿಷತ್ತುಗಳಲ್ಲಿ ಮಾನವನ ಚೇತನಾವಸ್ಥೆಯನ್ನು ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ತುರೀಯವೆಂದು ವಿವರಿಸಲಾಗಿದ್ದು, ಸ್ವಪ್ನಾವಸ್ಥೆಯಲ್ಲಿ ಆತ್ಮನು ದೇಹದ ಬಂಧನದಿಂದ ಸ್ವಲ್ಪ ಮುಕ್ತನಾಗಿ ತನ್ನೊಳಗಿನ ಸಂಸ್ಕಾರಗಳು, ಭಾವನೆಗಳು ಹಾಗೂ ದೈವ ಸಂಕೇತಗಳನ್ನು ಅನುಭವಿಸುತ್ತಾನೆ ಎಂದು ಹೇಳಲಾಗಿದೆ. ಈ ಕಾರಣದಿಂದಲೇ ಸ್ವಪ್ನಗಳು ಕೆಲವೊಮ್ಮೆ ಸಾಮಾನ್ಯ ಕಲ್ಪನೆಗಳಾಗಿದ್ದರೂ ಕೆಲವೊಮ್ಮೆ ಅತ್ಯಂತ ಗಂಭೀರವಾದ ಸಂದೇಶಗಳನ್ನು ಹೊತ್ತು ತರುತ್ತವೆ. ಪುರಾಣಗಳಲ್ಲಿ ಪರಮಾತ್ಮನು ತನ್ನ ಭಕ್ತರ ಉದ್ಧಾರಕ್ಕಾಗಿ ಸ್ವಪ್ನದಲ್ಲಿ ದರ್ಶನ ನೀಡಿದ ಅನೇಕ ಪ್ರಸಂಗಗಳು ಕಂಡುಬರುತ್ತವೆ. ಭಕ್ತರ ಮನವರಿಕೆಗಳನ್ನು ಪೂರೈಸಲು, ಸಂಕಟಗಳಿಂದ ಪಾರು ಮಾಡಲು ಹಾಗೂ ಮುಂದಿನ ಘಟನೆಗಳ ಬಗ್ಗೆ ಸೂಚನೆ ನೀಡಲು ದೇವರು ಸ್ವಪ್ನ ಮಾರ್ಗವನ್ನು ಬಳಸಿದ್ದಾನೆ ಎಂಬ ನಂಬಿಕೆ ಗಟ್ಟಿಯಾಗಿ ಮಾಡಿಕೊಂಡಿದೆ. ರಾಮಾಯಣದಲ್ಲಿ ತ್ರಿಜಟಿಗೆ ಬಿದ್ದ ಕನಸು ಈ ವಿಚಾರಕ್ಕೆ ಪ್ರಸಿದ್ಧ ಉದಾಹರಣೆ. ಅಶೋಕವನದಲ್ಲಿ ಸೀತಾದೇವಿಯ ಜೊತೆಗಿದ್ದ ತ್ರಿಜಟೆ ರಾಮನ ವಿಜಯ ಹಾಗೂ ಸೀತೆಯ ಬಿಡುಗಡೆಗೆ ಸಂಬಂಧಿಸಿದ ಕನಸನ್ನು ಕಂಡಳು. ಆ ಕನಸು ಮುಂದೆ ನಿಜವಾಗಿ ನಡೆದದ್ದು ಸ್ವಪ್ನಗಳ ದೈವಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಇಂತಹ ಅನೇಕ ಘಟನೆಗಳು ಪುರಾಣಗಳಲ್ಲಿ ಕಂಡುಬರುವುದರಿಂದ ಭಾರತೀಯ ಸಮಾಜದಲ್ಲಿ ಕನಸುಗಳ ಬಗ್ಗೆ ಭಯದ ಜೊತೆಗೆ ಭಕ್ತಿ ಮತ್ತು ಗೌರವವು ಬೆಳೆದು ಬಂದಿದೆ. ಜ್ಯೋತಿಷ್ಯಶಾಸ್ತ್ರದಲ್ಲಿಯೂ ಸ್ವಪ್ನಫಲಶಾಸ್ತ್ರ ಎಂಬ ಒಂದು ವಿಶೇಷ ವಿಭಾಗವಿದೆ. ಅನುಭವಿಗಳ ಅಭಿಪ್ರಾಯದಂತೆ ಕೆಲ ಕನಸುಗಳು ಮುಂದೆ ಸಂಭವಿಸಬಹುದಾದ ಸುಖ ದುಃಖ, ಲಾಭ ನಷ್ಟ, ಆರೋಗ್ಯ ಅನಾರೋಗ್ಯಗಳ ಬಗ್ಗೆ ಸೂಚನೆ ನೀಡುತ್ತವೆ. ಆದರೆ ಪ್ರತಿಯೊಂದು ಕನಸಿಗೂ ಫಲವಿರುತ್ತದೆ ಎಂದು ಹೇಳಲಾಗುವುದಿಲ್ಲ. ಎಚ್ಚರಾವಸ್ಥೆಯಲ್ಲಿ ಕಂಡದ್ದನ್ನು, ಕೇಳಿದ್ದನ್ನು, ಅನುಭವಿಸಿದ್ದನ್ನು ಅಥವಾ ಬಯಸಿದ್ದನ್ನು ಕನಸಿನಲ್ಲಿ ಕಾಣುವುದು ಸಹಜ. ಇವು ಮನಸ್ಸಿನ ಕಲ್ಪನೆಗಳ ಪ್ರತಿಬಿಂಬವಾಗಿದ್ದು ವಿಶೇಷ ಫಲ ನೀಡುವುದಿಲ್ಲ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಆದರೆ ಮನಸ್ಸಿನಲ್ಲಿ ಇಲ್ಲದ, ಆಕಸ್ಮಿಕವಾಗಿ ಬರುವ ಕೆಲವು ಕನಸುಗಳನ್ನು ಫಲದ ಸ್ವಪ್ನಗಳೆಂದು ಪರಿಗಣಿಸಲಾಗುತ್ತದೆ. ಅಜೀರ್ಣ, ಜ್ವರ, ದೇಹದ ಅಸ್ವಸ್ಥತೆಗಳಿಂದ ಉಂಟಾಗುವ ಕನಸುಗಳಿಗೆ ಅರ್ಥ ಕಲ್ಪಿಸಿಕೊಳ್ಳಬಾರದು ಎಂಬ ಎಚ್ಚರಿಕೆಯನ್ನು ಕೂಡ ಜ್ಯೋತಿಷ್ಯಶಾಸ್ತ್ರ ನೀಡುತ್ತದೆ. ಪಾರಂಪರಿಕವಾಗಿ ಹೇಳುವಂತೆ ಕನಸಿನಲ್ಲಿ ನೆಚ್ಚಿನ ದೈವಗಳು, ಮುತ್ತೈದೆಯರು, ಬಿಳಿ ವಸ್ತುಗಳು, ನದಿಗಳು, ಪುಣ್ಯಕ್ಷೇತ್ರಗಳು, ತುಳಸಿ ಗಿಡ ಕಾಣಿಸಿದರೆ ಶುಭ ಫಲ ಉಂಟಾಗುತ್ತದೆ. ಬೆಂಕಿಯ ಜ್ವಾಲೆಯನ್ನು ಕಂಡರೆ ಭೋಗ, ಸಂಪತ್ತು ಮತ್ತು ಐಶ್ವರ್ಯ ಲಭಿಸುವ ಸೂಚನೆ ಎನ್ನಲಾಗುತ್ತದೆ. ಅನ್ನವನ್ನು ಕಂಡರೆ ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು ದೊರಕುತ್ತದೆ ಎಂಬ ನಂಬಿಕೆಯಿದೆ. ಸತ್ತವರು ಬದುಕಿ ಬಂದಂತೆ ಕಾಣಿಸುವ ಕನಸು ಮರಣ ಭಯ ಅಥವಾ ದೊಡ್ಡ ಆತಂಕದ ಸೂಚನೆಯೆಂದು ಹೇಳಲಾಗುತ್ತದೆ. ಹಾವು ಕನಸಿನಲ್ಲಿ ಕಾಣುವುದು ಅಪಮೃತ್ಯು ಭಯಕ್ಕೆ ಸಂಕೇತ ಎಂದು ಪಾರಂಪರಿಕ ಜ್ಯೋತಿಷ್ಯ ಹೇಳುತ್ತದೆ. ಆದರೆ ಹಾವು ಕನಸಿನ ವಿಚಾರದಲ್ಲಿ ಮನೋವಿಜ್ಞಾನಿಗಳು ವಿಭಿನ್ನ ದೃಷ್ಟಿಕೋನವನ್ನು ನೀಡುತ್ತಾರೆ. ಅವರ ಅಭಿಪ್ರಾಯದಂತೆ ಹಾವು ಕನಸು ಅಡಗಿರುವ ಭಯಗಳು, ಮಾನಸಿಕ ಒತ್ತಡಗಳು ಅಥವಾ ಲೈಂಗಿಕ ಆಸಕ್ತಿಗಳ ಪ್ರತಿಬಿಂಬವಾಗಿರಬಹುದು. ವಿಶೇಷವಾಗಿ ದಮನಗೊಂಡ ಬಯಕೆಗಳು ಮತ್ತು ಅಶಾಂತ ಮನಸ್ಥಿತಿ ಹಾವಿನ ರೂಪದಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ಳಬಹುದು. ಈ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಂದು ಹಾವು ಕನಸನ್ನು ಅಪಶಕುನವೆಂದು ಭಾವಿಸುವ ಅಗತ್ಯವಿಲ್ಲ. ಅದು ನಮ್ಮ ಒಳಮನಸ್ಸಿನ ಸ್ಥಿತಿಯನ್ನು ಸೂಚಿಸುವ ಸಂಕೇತವಾಗಿರಬಹುದು. ಅದೇ ರೀತಿ ಕನಸಿನಲ್ಲಿ ಮಲವನ್ನು ಕಂಡರೆ ಧನಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಬಹಳ ಸಾಮಾನ್ಯವಾಗಿದೆ. ಇದು ಅಚ್ಚರಿಯಾದರೂ ಅಶುಚಿ ಎಂದು ಕಾಣುವ ವಸ್ತು ಧನದ ರೂಪದಲ್ಲಿ ಶುಭ ಫಲವನ್ನು ನೀಡುತ್ತದೆ ಎನ್ನುವ ಜನಪದ ಕಲ್ಪನೆ ಇದಾಗಿದೆ.
ಕನಸಿನಲ್ಲಿ ಮಳೆ ಬರುತ್ತಿರುವಂತೆ ಕಂಡರೆ ಪ್ರಯಾಣ ಯೋಗ ಇದೆ ಎಂದು ತಿಳಿಯುತ್ತಾರೆ. ಮಳೆ ಚಲನೆಯ ಸಂಕೇತವಾಗಿರುವುದರಿಂದ ಜೀವನದಲ್ಲಿ ಹೊಸ ಪ್ರಯಾಣ ಅಥವಾ ಬದಲಾವಣೆ ಸಂಭವಿಸಬಹುದು ಎಂಬ ಅರ್ಥವನ್ನು ಇದಕ್ಕೆ ನೀಡಲಾಗಿದೆ. ಕನಸಿನಲ್ಲಿ ಹಾರಿಕೊಂಡು ಹೋಗುತ್ತಿರುವಂತೆ ಕಂಡರೆ ಸ್ಥಾನಪಲಟ, ಅಂದರೆ ಕೆಲಸ ಅಥವಾ ವಾಸಸ್ಥಳದ ಬದಲಾವಣೆ ಆಗಬಹುದು ಎಂಬ ನಂಬಿಕೆಯಿದೆ. ಆದರೆ ಕೆಂಪು ಅಥವಾ ಕಪ್ಪು ಬಣ್ಣದ ವಸ್ತುಗಳನ್ನು ಕಂಡರೆ ಕೇಡಿನ ಸೂಚನೆ ಎಂದು ಭಾವಿಸಲಾಗುತ್ತದೆ, ಏಕೆಂದರೆ ಈ ಬಣ್ಣಗಳನ್ನು ಅಪಾಯ ಅಥವಾ ದುಃಖದ ಸಂಕೇತಗಳಾಗಿ ಪರಿಗಣಿಸಲಾಗಿದೆ. ಕನಸಿನಲ್ಲಿ ಶೀತ ಅಥವಾ ನೆಗಡಿಯಾದಂತೆ ಕಂಡರೆ ಮನೆಗೆ ನೆಂಟರು ಬರುವರು ಎಂಬ ನಂಬಿಕೆಯೂ ಇದೆ. ಸಂಗೀತ ಕೇಳುತ್ತಿರುವಂತೆ ಕನಸಾದರೆ ಸಾಲ ಮಾಡುವ ಪ್ರಸಂಗ ಎದುರಾಗಬಹುದು ಎಂದು ಹೇಳುತ್ತಾರೆ. ಜಗಳ ಮಾಡುತ್ತಿರುವುದನ್ನು ಕನಸಿನಲ್ಲಿ ಕಂಡರೆ ಜೀವನದಲ್ಲಿ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆಯಾಗಿ ಅದನ್ನು ನೋಡುತ್ತಾರೆ. ಇನ್ನು ದೇವರ ಪೂಜೆ ಮಾಡುತ್ತಿರುವಂತೆ ಕನಸಿನಲ್ಲಿ ಕಂಡರೆ ಮಾಡಿದ್ದ ಸಾಲ ಪರಿಹಾರವಾಗುವುದು ಅಥವಾ ಮನಸ್ಸಿಗೆ ಶಾಂತಿ ದೊರೆಯುವುದು ಎಂದು ನಂಬಲಾಗುತ್ತದೆ. ವಿಧವೆಯರು, ಸನ್ಯಾಸಿಗಳು ಅಥವಾ ಬೆತ್ತಲೆ ವ್ಯಕ್ತಿಗಳನ್ನು ಕನಸಿನಲ್ಲಿ ಕಂಡರೆ ದುಃಖಕರ ಘಟನೆಗಳು ಸಂಭವಿಸಬಹುದು ಎಂಬ ಭಾವನೆ ಇದೆ. ಆದರೆ ಮದ್ಯ ಅಥವಾ ಹೆಂಡಗಳನ್ನು ಕನಸಿನಲ್ಲಿ ಕಂಡರೆ ಅದು ಆಶ್ಚರ್ಯಕರವಾಗಿ ಶುಭಸೂಚಕವೆಂದು ಪರಿಗಣಿಸಲಾಗುತ್ತದೆ. ಹಲ್ಲು ಬಿದ್ದಂತೆ ಕನಸಾದರೆ ವ್ಯಸನಗಳು ಅಥವಾ ಕಷ್ಟಕರ ಅಭ್ಯಾಸಗಳ ಸೂಚನೆ ಎಂದು ತಿಳಿಯುತ್ತಾರೆ. ಸೂರ್ಯ ಮತ್ತು ಚಂದ್ರರನ್ನು ಕನಸಿನಲ್ಲಿ ಕಂಡರೆ ರೋಗನಾಶವಾಗುವುದು, ಆರೋಗ್ಯ ಸುಧಾರಿಸುವುದು ಎಂಬ ನಂಬಿಕೆ ಇದೆ. ಹೆಣವನ್ನು ಕಂಡರೆ ಅಥವಾ ತಾನೇ ಸತ್ತಂತೆ ಕಂಡರೆ ದೀರ್ಘಾಯುಷಿ ಆಗುವ ಸಂಕೇತವೆಂದು ಹೇಳುತ್ತಾರೆ. ಆದರೆ ಸತ್ತವರು ಬಂದು ಅಪ್ಪಿಕೊಂಡಂತೆ ಕನಸಾದರೆ ಅದು ಮರಣದ ಸೂಚನೆ ಎಂದು ಭಯಪಡುತ್ತಾರೆ. ಕನಸಿನಲ್ಲಿ ಹೆಣ್ಣನ್ನು ಕಂಡರೆ ಸಾಮಾನ್ಯವಾಗಿ ಶುಭಸೂಚಕ ಎಂದು ಪರಿಗಣಿಸಲಾಗುತ್ತದೆ. ಅದು ಐಶ್ವರ್ಯ, ಶಾಂತಿ ಹಾಗೂ ಸುಖದ ಸಂಕೇತವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಆಭರಣಗಳಿಗೆ ಸಂಬಂಧಿಸಿದ ಕನಸುಗಳು ಐಶ್ವರ್ಯದ ಸಂಕೇತಗಳಾಗಿವೆ. ನೀವೇ ಕಿವಿಯೋಲೆ ಧರಿಸಿಕೊಂಡಂತೆ ಕನಸು ಬಿದ್ದರೆ ಅಥವಾ ಬೆರಳಿಗೆ ಉಂಗುರ ಹಾಕುತ್ತಿರುವ ದೃಶ್ಯ ಕಂಡರೆ ಅದು ಹಣ ಮತ್ತು ಐಶ್ವರ್ಯದ ವೃದ್ಧಿಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಚಿನ್ನ ಕಾಣಿಸುವುದು ಸಂಪತ್ತಿನ ನೇರ ಸಂಕೇತವಾಗಿದ್ದು, ಭವಿಷ್ಯದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸುವ ಸೂಚನೆ ಎಂದು ನಂಬಲಾಗುತ್ತದೆ. ಕೃಷಿ ಮತ್ತು ಪ್ರಕೃತಿಗೆ ಸಂಬಂಧಿಸಿದ ಕನಸುಗಳು ಮಹತ್ವ ಹೊಂದಿವೆ. ರೈತರು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವಂತೆ ಕನಸು ಕಂಡರೆ ಅಪರಿಚಿತ ಮೂಲದಿಂದ ಹಣ ಬರುವ ಸಾಧ್ಯತೆಯಿದೆ ಎಂಬ ನಂಬಿಕೆಯಿದೆ. ಮರದ ಮೇಲೆ ಹತ್ತುತ್ತಿರುವಂತೆ ಅಥವಾ ಬೆಟ್ಟ, ಗುಡ್ಡಗಳನ್ನು ಹತ್ತುತ್ತಿರುವಂತೆ ಕನಸು ಕಂಡರೆ ಸ್ವಂತ ಪರಿಶ್ರಮದಿಂದ ಹಣ ಸಂಪಾದನೆ ಮಾಡುವ ಸೂಚನೆಯೆಂದು ಹೇಳಲಾಗುತ್ತದೆ. ಮರದ ತುಂಬಾ ಹಣ್ಣುಗಳು ಇರುವ ಕನಸು ಕಂಡರೆ ಅದು ಶ್ರೀಮಂತಿಕೆ ಮತ್ತು ಆರ್ಥಿಕ ಸಮೃದ್ಧಿಯ ಸಂಕೇತವಾಗಿದೆ. ಪ್ರಾಣಿಗಳು ಮತ್ತು ಪಕ್ಷಿಗಳು ಕನಸುಗಳಲ್ಲಿ ವಿಶೇಷ ಅರ್ಥ ಹೊಂದಿವೆ. ಬಿಳಿ ಕುದುರೆ ಕಂಡರೆ ಭವಿಷ್ಯದಲ್ಲಿ ಸಂತಸದ ದಿನಗಳು ಬರುತ್ತವೆ ಮತ್ತು ಐಶ್ವರ್ಯ ವೃದ್ಧಿಸುತ್ತದೆ ಎಂಬ ಸೂಚನೆ. ಆನೆ ಕಂಡರೆ ಯಾವುದೋ ಒಂದು ಮೂಲದಿಂದ ದೊಡ್ಡ ಪ್ರಮಾಣದ ಸಂಪತ್ತು ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಹಸು ಕನಸಿನಲ್ಲಿ ಕಂಡರೆ ಮಂಗಳಕರ ಸೂಚನೆಯಾಗಿದ್ದು, ಐಶ್ವರ್ಯ, ವೈಭವ ಹಾಗೂ ಶುಭ ಘಟನೆಗಳ ಆಗಮನವನ್ನು ಸೂಚಿಸುತ್ತದೆ. ಗಿಳಿ ಕಂಡರೆ ಹಣ ಬರುವ ಪ್ರಬಲ ಸೂಚನೆ ಎಂದು ಜನರು ನಂಬುತ್ತಾರೆ. ಹಾವು, ಚೇಳು ಮತ್ತು ಇಲಿ ಮುಂತಾದ ಜೀವಿಗಳು ಕನಸುಗಳಲ್ಲಿ ವಿಭಿನ್ನ ಅರ್ಥಗಳನ್ನು ಹೊಂದಿವೆ. ಹೆಡೆ ಎತ್ತಿದ ಹಾವು ಕಂಡರೆ ಸಂಪತ್ತಿನ ಜೊತೆಗೆ ಕೆಲವು ಸಮಸ್ಯೆಗಳು ಎದುರಾಗಬಹುದು ಎಂಬ ಸೂಚನೆ ಇದೆ. ಬಿಲದಲ್ಲಿ ಹಾವು ಕಂಡರೆ ಹಠಾತ್ ಹಣ ಬರುವ ಲಕ್ಷಣವೆಂದು ಹೇಳಲಾಗುತ್ತದೆ. ಕಪ್ಪು ಚೇಳು ಮತ್ತು ಇಲಿಗಳು ಕನಸಿನಲ್ಲಿ ಕಾಣಿಸಿದರೆ ಮನೆಗೆ ಸಂಪತ್ತು ಬರುತ್ತದೆ ಎಂಬ ನಂಬಿಕೆಯಿದೆ. ಬಿಳಿ ಇರುವೆಯೂ ಸಹ ಹಣ ಬರುವ ಸಂಕೇತವೆಂದು ಪರಿಗಣಿಸಲಾಗಿದೆ. ಹಾಲು, ತುಪ್ಪ ಮತ್ತು ಹಾಲು ಕರೆಯುವ ದೃಶ್ಯಗಳು ಕನಸಿನಲ್ಲಿ ಕಾಣಿಸಿದರೆ ಅವು ಕೂಡ ಆರ್ಥಿಕ ಲಾಭದ ಸೂಚನೆಗಳಾಗಿವೆ.
ನೀವೇ ಹಾಲು ಕರೆಯುತ್ತಿರುವ ಕನಸು ಕಂಡರೂ ಅಥವಾ ಬೇರೆಯವರು ಹಾಲು ಕರೆಯುತ್ತಿರುವ ದೃಶ್ಯ ಕಂಡರೂ ಹಠಾತ್ ಹಣ ಬರಲಿದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ದೀಪದ ಬಗ್ಗೆ ಕನಸು ಬಿದ್ದರೆ ಅದು ದೈವಿಕ ಆಶೀರ್ವಾದ ಅಥವಾ ಯಾವುದೋ ಒಂದು ರೀತಿಯ ಶುಭ ಫಲ ದೊರೆಯುವ ಸಂಕೇತವೆಂದು ಹೇಳಲಾಗುತ್ತದೆ. ಮಾವಿನ ಹಣ್ಣು, ಜೇನುಗೂಡುಗಳು ಮತ್ತು ಅರಮನೆಗಳು ಕನಸಿನಲ್ಲಿ ಕಾಣಿಸಿದರೆ ಅವು ಅಪಾರ ಸಂಪತ್ತು, ಚಿನ್ನಾಭರಣ, ವಜ್ರ ಮತ್ತು ಐಶ್ವರ್ಯದ ಸೂಚನೆಗಳೆಂದು ನಂಬಲಾಗಿದೆ. ಸತ್ತ ಪಕ್ಷಿ ಕಂಡರೂ ಭಯಪಡಬೇಕಾಗಿಲ್ಲ. ಅದು ಸಹ ಹಠಾತ್ ಹಣ ಬರುವ ಲಕ್ಷಣವೆಂದು ಕೆಲವು ನಂಬಿಕೆಗಳು ಹೇಳುತ್ತವೆ. ಪುರಾಣಗಳು ಮತ್ತು ಸ್ವಪ್ನಶಾಸ್ತ್ರದ ಪ್ರಕಾರ ರಾತ್ರಿ 9 ಗಂಟೆಯಿಂದ 12 ಗಂಟೆಯೊಳಗೆ ಬೀಳುವ ಕನಸುಗಳಿಗೆ 1 ತಿಂಗಳೊಳಗಾಗಿ ಫಲವು ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಮನಸ್ಸು ಇನ್ನೂ ದೈನಂದಿನ ಚಿಂತೆಗಳು ಮತ್ತು ಆಲೋಚನೆಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿರದ ಕಾರಣ ಕನಸುಗಳು ನಿಧಾನವಾಗಿ ಫಲ ನೀಡುತ್ತವೆ ಎನ್ನಲಾಗುತ್ತದೆ. ಇಂತಹ ಕನಸುಗಳು ಭವಿಷ್ಯದ ಸೂಚನೆಗಳನ್ನು ಅಲ್ಪವಾಗಿ ತೋರಿಸುತ್ತವೆ. ರಾತ್ರಿ 12 ಗಂಟೆಯಿಂದ 3 ಗಂಟೆಯೊಳಗೆ ಬೀಳುವ ಸ್ವಪ್ನಗಳಿಗೆ 1 ವಾರದೊಳಗಾಗಿ ಫಲವು ಕಂಡುಬರುತ್ತದೆ. ಈ ಸಮಯವನ್ನು ಆಧ್ಯಾತ್ಮಿಕವಾಗಿ ಮಹತ್ವದ ಕಾಲವೆಂದು ಪರಿಗಣಿಸಲಾಗುತ್ತದೆ. ಮನಸ್ಸು ಗಾಢ ನಿದ್ರೆಯಲ್ಲಿದ್ದು ಅಂತರಾತ್ಮದೊಂದಿಗೆ ನೇರ ಸಂಪರ್ಕವಾಗುವ ಸಮಯ ಇದಾಗಿದೆ. ಆದ್ದರಿಂದ ಈ ಅವಧಿಯಲ್ಲಿ ಬರುವ ಕನಸುಗಳು ಸ್ಪಷ್ಟವಾಗಿದ್ದು ಶೀಘ್ರ ಫಲ ನೀಡುತ್ತವೆ ಎಂಬ ನಂಬಿಕೆಯಿದೆ. ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆಯೊಳಗೆ ಬೀಳುವ ಕನಸುಗಳಿಗೆ 3 ದಿನಗಳೊಳಗಾಗಿ ಫಲವು ಕಂಡುಬರುತ್ತದೆ. ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯ ಶಕ್ತಿ ಅತ್ಯಂತ ಶುದ್ಧವಾಗಿರುವ ಈ ವೇಳೆಯಲ್ಲಿ ಬರುವ ಕನಸುಗಳು ಸತ್ಯಕ್ಕೆ ಹೆಚ್ಚು ಸಮೀಪವಾಗಿರುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಇಂತಹ ಕನಸುಗಳು ಶೀಘ್ರವಾಗಿ ಫಲ ನೀಡುತ್ತವೆ. ಇನ್ನೂ ಹೆಚ್ಚಿನ ಮಹತ್ವವನ್ನು ಹೊಂದಿರುವುದು ಸೂರ್ಯೋದಯದ ವೇಳೆಯಲ್ಲಿ ಬೀಳುವ ಕನಸುಗಳು. ಇಂತಹ ಕನಸುಗಳಿಗೆ ಅದೇ ದಿನದಲ್ಲೇ ಫಲವು ಕಂಡುಬರುತ್ತದೆ ಎಂಬ ನಂಬಿಕೆಯಿದೆ. ಸೂರ್ಯೋದಯವು ಹೊಸ ಆರಂಭದ ಸಂಕೇತವಾಗಿರುವುದರಿಂದ ಆ ಸಮಯದಲ್ಲಿ ಬರುವ ಕನಸುಗಳು ನೇರವಾಗಿ ನಡೆಯುವ ಘಟನೆಗಳ ಸೂಚನೆಯಾಗಿರುತ್ತವೆ. ಆದರೆ ಎಲ್ಲ ಕನಸುಗಳು ಶುಭಕರವಾಗಿರುವುದಿಲ್ಲ. ಕೆಲವೊಮ್ಮೆ ಭಯಾನಕ, ಅಶಾಂತಿಕರ ಅಥವಾ ದುಃಖಕರ ಕನಸುಗಳು ಮನಸ್ಸನ್ನು ಕಾಡುತ್ತವೆ. ಇಂತಹ ದುಸ್ವಪ್ನಗಳಿಂದ ಮುಕ್ತಿಯಾಗಲು ನಮ್ಮ ಋಷಿಮುನಿಗಳು ಮಂತ್ರೋಪಚಾರವನ್ನು ಸೂಚಿಸಿದ್ದಾರೆ. ದುಸ್ವಪ್ನ ಪರಿಹಾರಕ್ಕಾಗಿ ಕೆಳಗಿನ ಮಂತ್ರವನ್ನು ಅತ್ಯಂತ ಪರಿಣಾಮಕಾರಿಯೆಂದು ಹೇಳಲಾಗಿದೆ. ಅಗಸ್ತ್ಯೋ ಮಾಧವಶ್ಚೈವ ಮುಚ್ಚುಕುಂದೋ ಮಹಾಮುನಿ ಕಪಿಲೋ ಮುನಿರಾಸ್ತಿಕ ಪಂಚೈತೆ ಸುಖಶಾಯಿನಃ. ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಭಕ್ತಿಭಾವದಿಂದ ಜಪಿಸಿದರೆ ದುಸ್ವಪ್ನಗಳು ಬೀಳುವುದಿಲ್ಲ ಎಂದು ನಂಬಲಾಗಿದೆ. ಈ ಮಂತ್ರದಲ್ಲಿ ಉಲ್ಲೇಖಿಸಲಾದ ಪಂಚ ಮಹರ್ಷಿಗಳು ಸದಾ ಸುಖನಿದ್ರೆಯಲ್ಲಿ ಇರುವವರಾಗಿದ್ದು ಅವರ ಸ್ಮರಣೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಈ ಎಲ್ಲ ವಿಚಾರಗಳನ್ನು ಒಟ್ಟಾಗಿ ನೋಡಿದಾಗ ಸ್ವಪ್ನಗಳು ಮಾನವನ ಒಳಜಗತ್ತಿನ ಕನ್ನಡಿಯಂತಿವೆ ಎನ್ನಬಹುದು. ಕೆಲವು ಕನಸುಗಳು ಕೇವಲ ಮನಸ್ಸಿನ ಕಲ್ಪನೆಗಳಾದರೆ ಕೆಲವು ದೈವಿಕ ಸೂಚನೆಗಳಾಗಿರಬಹುದು. ಪುರಾಣಗಳು ಮತ್ತು ಜ್ಯೋತಿಷ್ಯಶಾಸ್ತ್ರ ಸ್ವಪ್ನಗಳನ್ನು ಭವಿಷ್ಯ ಸೂಚಕವೆಂದು ವಿವರಿಸಿದರೆ ಮನೋವಿಜ್ಞಾನ ಅವುಗಳನ್ನು ಮನಸ್ಸಿನ ಆಂತರಿಕ ಸ್ಥಿತಿಯ ಪ್ರತಿಫಲವೆಂದು ವಿವರಿಸುತ್ತದೆ. ಆದ್ದರಿಂದ ಕನಸುಗಳನ್ನು ಅಂಧವಿಶ್ವಾಸದಿಂದಲೂ ಅಲ್ಲ, ಸಂಪೂರ್ಣ ನಿರ್ಲಕ್ಷ್ಯದಿಂದಲೂ ಅಲ್ಲ, ಸಮತೋಲನದ ದೃಷ್ಟಿಯಿಂದ ಅರ್ಥಮಾಡಿಕೊಳ್ಳಬೇಕು. ಸ್ವಪ್ನಗಳ ಮೂಲಕ ಆತ್ಮಪರಿಶೀಲನೆ ಮಾಡಿಕೊಂಡು ಜೀವನವನ್ನು ಸನ್ಮಾರ್ಗದಲ್ಲಿ ನಡೆಸಿದರೆ ಅವು ನಮ್ಮ ಬದುಕಿಗೆ ದೀಪಸ್ತಂಭಗಳಾಗಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.